ಸ್ನೇಹಿತರೆ ನಮಸ್ಕಾರ. ಇಲ್ಲೊಂದು ನಾಗರವನ್ನು ನೋಡ್ತಾ ಇದ್ದೀರಿ. ನೀವು ಸರಿಯಾಗಿ ಗಮನವಿಟ್ಟು ನೋಡಿ, ಕೆಲವು ವಿಚಾರಗಳು ನಿಮಗೀಗ ತಿಳಿಯುತ್ತೆ. ಇದರ ಶರೀರ ಯಾವ ರೀತಿ ಸೊರಗಿದೆ ನೋಡಿ, ಇಡೀ ಶರೀರ ನೋಡಿ, ಕಣ್ಣು ನೋಡಿ ಇದರದ್ದು. ಈ ಹಾವಿಗೆ ವಯಸ್ಸಾಗಿದೆ. ಇದು ಮುದಿ ಹಾವು. ಈಗ ಕೆಲವು ದಿನದಿಂದ ಒಂದು ವಟಾರದ ಅಡಿಕೆ ತೋಟದಲ್ಲಿ ಬಹಳ ನಿತ್ರಾಣಗೊಂಡು ಸುತ್ತು ಬರ್ತಾ ಇತ್ತಂತೆ. ಅವರು ನನಗೆ ತಿಳಿಸಿದರು, ಈ ಹಾವು ಸುಮಾರು 3-4 ತಿಂಗಳ ಹಿಂದೆಯೇ ಬೇಟೆಯಾಡುವಂಥ ಒಂದು ಕ್ರಮವನ್ನು ನಿಲ್ಲಿಸಿಬಿಟ್ಟಿದೆ. ನಿತ್ರಾಣಗೊಂಡಿದೆ, ವಯಸ್ಸಾಗಿದೆ. ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ವಯಸ್ಸಾದರೆ ಯಾವ ರೀತಿ ಒಂದು ಮುದಿತನಕ್ಕೆ ಬರ್ತೀವಿ, ಶರೀರ ಹೇಗೆ ಸುಕ್ಕುಗಟ್ಟುತ್ತೆ, ಅದೇ ರೀತಿ ಹಾವುಗಳು ಕೂಡ ತುಂಬ ವಯಸ್ಸಿನವರೆಗೆ ಬದುಕಿದರೆ ಕೊನೆಗೆ ಆಹಾರವನ್ನು ಮೆಲ್ಲನೆ ತ್ಯಜಿಸ್ತವೆ. ಯಾಕಂದರೆ ಬೇಟೆ ಆಡಲಿಕ್ಕೆ ಶಕ್ತಿ ಇಲ್ಲ, ದೇಹ ಚೇತನ ಮೆಲ್ಲನೆ ಕ್ಷೀಣವಾಗ್ತಾ ಸಾಗ್ತದೆ. ಇದು ಕೂಡ ಅದೇ ರೀತಿ ಆಗಿದೆ. ಇನ್ನೇನು ಸಾಧ್ಯನೇ ಇಲ್ಲ ಆಹಾರ ಬೇಟೆ ಆಡಲಿಕ್ಕೆ, ನೀರು ಕುಡಿಯೋದಕ್ಕೂ ತ್ರಾಣ ಇಲ್ಲ ಅಂತ ಒಂದು ಹಂತಕ್ಕೆ ಬಂದ ಕೂಡಲೇ ಈ ದೊಡ್ಡ ನಾಗರ ಹಾವುಗಳು, ಮುದಿಯಾದ ನಾಗರ ಹಾವುಗಳು ಏನು ಮಾಡ್ತಾವಂದರೆ, ಬಿಲದಲ್ಲಿ ಅವಿತ್ಕೊಂಡಿದ್ದರೆ ಮೆಲ್ಲನೆ ಒಂದು ತೆರೆದ ಪ್ರದೇಶಕ್ಕೆ ಬಂದು ಬಿದ್ದುಕೊಳ್ತವೆ. ಅದರ ಅರ್ಥ ಪ್ರಾಣ ಬಿಡೋದಕ್ಕೆ ಆ ಹಾವು ತಯಾರಾಗಿದೆ ಅಂತ ಲೆಕ್ಕ. ಪ್ರಾಣ ಬಿಡಬೇಕಾದ್ರೂ ಅದೇನು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ, ಏನೂ ಮಾಡೋದಿಲ್ಲ, ಸುಮ್ಮನೆ ಒಂದು ಕಡೆ ತಟಸ್ಥವಾಗಿ ಬಿದ್ದುಕೊಳ್ತದೆ. ಬಿದ್ದುಕೊಂಡ ಕೂಡಲೇ ಆ ಸ್ಥಿತಿಯನ್ನು ಹಾವು ಇನ್ನೇನೋ ಸಾಯುವ ಸ್ಥಿತಿಗೆ ತಲುಪಿದೆ ಅಂತ ಪ್ರಕೃತಿಗೆ ಅನಿಸಿದ ಕೂಡಲೇ ಅದೊಂದು ಪ್ರಕ್ರಿಯೆಯನ್ನು ಅಲ್ಲಿ ಹುಟ್ಟು ಹಾಕ್ತದೆ. ನೋಡಿ, ಇದರ ಶರೀರವನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಬಿಳಿ ಏನೋ ಒಂದು ಕಾಣುತ್ತಾ ನಿಮಗೆ. ಇಲ್ಲಿದೆ, ಶರೀರದಲ್ಲಿ ಉದ್ದಕ್ಕಿದೆ ನೋಡಿ. ಇಲ್ಲೆಲ್ಲ ಸಣ್ಣ ಮೊಳಕೆ ಬಂದ ರೀತಿಯಲ್ಲಿ ಬಿಳಿಯಾಗಿ ನಿಮ್ಗೆ ಕಾಣ್ಬೋದು. ಇದು ನುಸಿ ಅಥವಾ ನೊಣಗಳು ಈ ಹಾವು ಇನ್ನೇನು ಸಾಯುತ್ತೆ ಅನ್ನೋದು ತಿಳಿದ ಕೂಡಲೇ ಬಂದು ಮೊಟ್ಟೆಗಳನ್ನಿಟ್ಟು ಈ ಹಾವಿನ ಶರೀರದಲ್ಲಿಯೇ ತಮ್ಮ ಮೊಟ್ಟೆಗಳನ್ನು ಮರಿಗಳನ್ನಾಗಿ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆಯನ್ನು ಆ ಜೀವಿಗಳು ಮಾಡ್ತವೆ. ಜೊತೆಗೆ ಒಂದಷ್ಟು ಇರುವೆಗಳು ಕೂಡ ಮುತ್ತಿಕೊಂಡಿವೆ. ಎಲ್ಲದಕ್ಕೂ ಆಹಾರ ಆಗ್ತದೆ. ಈ ಹಾವಿಗೂ ಅದು ತಿಳಿಯುತ್ತೆ, ಈಗ ತನ್ನ ಪ್ರಾಣ ಹೋಗುತ್ತೆ, ಆ ಶರೀರವನ್ನು ಬೇರೆ ಜೀವಿಗಳು ಬಳಸ್ಕೊಳ್ತವೆ ಅನ್ನೋದು ಕೂಡ ಬಹುಶಃ ಇದಕ್ಕೆ ತಿಳಿಬೋದು. ಆದರೂ ಇದು ಯಾವುದೇ ಪ್ರತಿಕ್ರಿಯೆ, ವಿರೋಧ ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ. ಸುಮ್ಮನೆ ಮಲಗಿಕೊಳ್ತದೆ. ಆ ಜೀವಿಗಳು ಮೆಲ್ಲನೆ ಮುತ್ತಿಕೊಂಡ ನಂತರ ಇದು ಮೆಲ್ಲನೆ ಪ್ರಾಣ ಬಿಡುತ್ತೆ. ಈ ಹಾವಿನ ಸ್ಥಿತಿಯೂ ಅದೇ ಮಟ್ಟಕ್ಕೆ ಬಂದಿತ್ತು. ಆದರೆ ಜನರು ಅದನ್ನು ನೋಡಿದ ನಂತರ ಅವರೊಳಗೊಂದು ನಂಬಿಕೆ ಇದೆ ಅಲ್ವಾ, ಇದು ನಾಗರ ಹಾವು, ದೇವರ ಹಾವು, ಅದನ್ನು ತುಂಬ ಸೊರಗಿದೆ, ಅದನ್ನು ಹಾಗೆ ಬಿಡಬಾರ್ದು, ಅದಕ್ಕೇನಾದರೂ ಒಂದು ಶುಶ್ರುತೆ ಮಾಡಬೇಕು, ಅಥವಾ ನಮ್ಮ ವಟಾರದಲ್ಲಿ ಸಾಯೋದು ಬೇಡ, ಬೇರೆಲ್ಲಾದರೂ ಒಂದು ಪ್ರದೇಶಕ್ಕೆ ಕೊಂಡು ಹೋಗಿ ಬಿಡಿ ಅನ್ನೋ ಒಂದು ಆಲೋಚನೆ ಜನರಲ್ಲಿ ಹುಟ್ಟಿಕೊಳ್ಳುತ್ತೆ. ಹಾಗಾಗಿ ನಮ್ಮನ್ನು ಕರೆಸ್ತಾರೆ. ಇಲ್ಲಿ ನೋಡಿ, ಪ್ರತಿ ಜೀವಿ ಹುಟ್ಟಿ ಸಾಯುವವರೆಗೆ ಒಂದು ಪ್ರಕ್ರಿಯೆ ಅಂತ ನಡೆಯುತ್ತೆ. ಆ ನಂತರ ಅದು ಯಾವ ರೀತಿ ದೇಹವನ್ನು, ಆ ದೇಹದೊಳಗಿನ ಪರಮಾತ್ಮನ ಚೇತನ ಬಿಟ್ಟು ಹೋಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಕಾಣ್ಬೋದು. ಇದು ಕ್ರಮೇಣಕ್ಕೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದು ತನ್ನ ಪ್ರಾಣವನ್ನು ತ್ಯಜಿಸುವಂಥ ಸ್ಥಿತಿಗೆ ಬಂದಿದೆ. ಹಾಗಾಗಿ ನಾವು ಇದಕ್ಕೆ ಬೇರೇನೂ ಶುಶ್ರುತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಆಹಾರವನ್ನು ಫೋರ್ಸ್ಫುಲಿ ನಾವು ಇದಕ್ಕೆ ತಿನ್ನಿಸಿ ಕಾಯ್ಬೋದು, ಬಿಟ್ಟರೆ ಬೇರೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸೋದೇನೆಂದರೆ, ಇಂಥ ಸ್ಥಿತಿಗೆ ತಲುಪಿದಂಥ ಹಾವುಗಳನ್ನು ಅವುಗಳ ಪಾಡಿಗೆ ಅವುಗಳು ಇರುವಂಥ ಜಾಗದಲ್ಲೇ ಬಿಟ್ಟು ಬಿಡುವುದು ಬಹಳ ಒಳ್ಳೆಯ ಕ್ರಮ. ಯಾಕಂದರೆ ಬಹಳಷ್ಟು ವರ್ಷ ಇದು ಬದುಕಿದೆ. ಹೆಚ್ಚು ಕಮ್ಮಿ ಹಾವಿಗೆ ಒಂದು 25-30 ವರ್ಷ ಪ್ರಾಯ ಆಗಿರ್ಬೋದು. ಇದು ಗಂಡು ಹಾವು. ಪ್ರಕೃತಿಯಲ್ಲಿ ಸಾಮಾನ್ಯವಾಗಿ ತುಂಬ ಹೋರಾಡ್ತಾ 30-40 ವರ್ಷ ಬದುಕೋದು ಬಹಳ ಕಡಿಮೆ. ಆದರೂ ಕೆಲವು ಹಾವುಗಳು ಆ ರೀತಿಗೆ ಬದುಕು ಬಿಡ್ತವೆ. ಕೊನೆಗೆ ಎಲ್ಲೋ ಒಂದು ತೆರೆದ ಪ್ರದೇಶಕ್ಕೆ ಬಂದು ತಮ್ಮ ಪ್ರಾಣ ತ್ಯಾಗ ಮಾಡ್ತವೆ. ಹಾಗಾಗಿ ಆದಷ್ಟು ಇಂಥ ಹಾವುಗಳು ನಿಮ್ಮ ಮನೆಯ ಅಂಗಳದಲ್ಲಿ ಬಂದು ಬಿದ್ದುಕೊಂಡ್ರೆ ಬೇರೇನು ಮಾಡುವಾಗಿಲ್ಲ, ನೀವು ಅದನ್ನು ಇಟ್ಕೊಂಡು ಕಾಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ತೋಟದಲ್ಲಿ, ವಠಾರದಲ್ಲಿ ಇದ್ದರೆ ಅದು ನೆಮ್ಮದಿಯಾಗಿ ಪ್ರಾಣ ಬಿಡಲಿಕ್ಕೆ ನಾವು ಬಿಡಬೇಕು. ಇದು ಪ್ರಕೃತಿ ನಿಯಮ. ಇದನ್ನು ನಾವು ಹಸ್ತಕ್ಷೇಪ ಮಾಡುವುದು ತಪ್ಪು. ಅವುಗಳ ಪಾಡಿಗೆ ಬಿಟ್ಟು ಬಿಡಬೇಕು. ನಮ್ಮ ನಂಬಿಕೆಗಳು ಏನೇ ಇದ್ದರೂ ಕೂಡ ಅವುಗಳ ಆ ಪ್ರಕ್ರಿಯೆಗೆ ನಾವು ತಡೆ ಒಡ್ಡಬಾರ್ದು, ಹಾನಿ ಮಾಡಬಾರ್ದು. ಅಂದರೆ ಆ ಪ್ರಾಣ ಬಿಡುವಂಥ ಹಾವು ನೆಮ್ಮದಿಯಾಗಿ ಪ್ರಾಣ ಬಿಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕು. ಆ ನಂತರ ಸತ್ತ ನಂತರ ಅದರ ಶರೀರ ಏನಾದರೂ ಉಳಿದಿದ್ದರೆ, ಏನಾದರೂ ಆಚರಣೆಗಳನ್ನು ಮಾಡೋದಿದ್ದರೆ ಮಾಡಿಕೊಡ್ಬೋದು. ಹಾಗಾಗಿ ಇಂಥ ಹಾವುಗಳನ್ನೆಲ್ಲಾದರೂ ತುಂಬ ನಿತ್ರಾಣಗೊಂಡ ದೊಡ್ಡ ಹಾವುಗಳನ್ನು ಎಲ್ಲೋ ತೋಟದಲ್ಲೋ ಪೊದೆಗಳ ಆಸುಪಾಸಲ್ಲಿದ್ದರೆ ಅದರ ಪಾಡಿಗೆ ಬಿಟ್ಟುಬಿಡಿ.
ಅದು ಪ್ರಾಣ ಬಿಡುತ್ತೆ. ನಂತರ ಆ ಪ್ರಕೃತಿ ಅನೇಕ ಸೂಕ್ಷ್ಮ ಜೀವರಾಶಿಗಳಿಗೆ ಮತ್ತೆ ಅದು ಜೀವನವನ್ನು ಕರುಣಿಸುತ್ತೆ. ಈ ಶರೀರ ಇದೆಯಲ್ಲ, ಈ ಹಾವಿನ ಶರೀರ ಸುಮ್ಮನೆ ವ್ಯರ್ಥವಾಗಿ ಹೋಗೋದಿಲ್ಲ. ಇದು ಪಂಚತತ್ವಗಳಿಂದ ಅಥವಾ ಪಂಚಭೂತಗಳಿಂದ ಆದಂಥ ಶರೀರ ಎಲ್ಲವೂ ಪಂಚತತ್ವಗಳಲ್ಲಿ ಲೀನ ಆಗ್ತದೆ. ಆ ಲೀನ ಆಗುವ ಪ್ರಕ್ರಿಯೆಯ ನಡುವೆಯೇ ಅನೇಕ ಜೀವರಾಶಿಗಳಿಗೆ ಹೊಸ ಜೀವನವನ್ನು ಹಾವುಗಳು, ಮನುಷ್ಯನ ಶರೀರ, ಪ್ರಾಣಿಗಳ, ಪಕ್ಷಿಗಳ ಶರೀರ ಮಾಡ್ತಾ ಇರುತ್ತೆ. ಇದನ್ನು ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇದೆ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಬೇರೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ.